ಸೊ ಫಸ್ಟ್ ಆಫ್ ಆಲ್ ನಿಮ್ಮ 5 years ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ನಿಮಗೆ ಈ ಫಾರ್ಮಿಂಗ್ ಅಂತ ಬಂದಾಗ ಯಾವ್ದೆಲ್ಲ ಚಾಲೆಂಜಸ್ ಇತ್ತು ಸರ್? ಅಂದ್ರೆ ಇವತ್ತಿಗೆ ನಮಗೆ ಗೊತ್ತಿರೋಂಗೆ ಟೆಕ್ನಾಲಜಿ ಇಸ್ ವೆರಿ ಮಚ್ ಡೆವಲಪ್ಡ್. ಸೊ ಟೆಕ್ನಾಲಜಿ ಯಾವ್ದು ಬೇರೆ ಲೆವೆಲ್ ಡೆವಲಪ್ ಆಗ್ಬಿಟ್ಟಿದೆ. ಬಟ್ ಸ್ಟಾರ್ಟಿಂಗ್ ನಿಮಗೆ ಯಾವ್ದೆಲ್ಲ ಚಾಲೆಂಜಸ್ ಇತ್ತು ನಿಮಗೆ? ಸ್ಟಾರ್ಟಿಂಗ್ ನಾನು ಬಂದಿದ ತಕ್ಷಣ ಆಕ್ಚುಲಿ ಫಾರ್ಮಿಂಗ್ ಬಗ್ಗೆ ನಂಗೆ ಏನು ಜಾಸ್ತಿ ಗೊತ್ತಿರಲಿಲ್ಲ. ಸೊ 1 year ನಾನು R&D ಮಾಡೋದ್ರಲ್ಲೇ ಟೈಮ್ ಹೋಯ್ತು. ಈ ಲ್ಯಾಂಡ್ ಬಗ್ಗೆ ನೀವು ನಮಗೆ ಏನಾದ್ರು ಹೇಳ್ಬೋದು ಸರ್? ಅಂದ್ರೆ ಯಾವ ಟೈಪ್ ಎಲ್ಲ ಪ್ಲಾಂಟೇಶನ್ ಅಲ್ಲಿ ಇದೆ ನಿಮ್ಮ ಹತ್ರ? ಎಷ್ಟು ದೊಡ್ಡದಿದೆ? ಇದು 10 acres ಪ್ಲಾಟ್. ಇದರಲ್ಲಿ ಆಲ್ಮೋಸ್ಟ್ 5000 ಅರೆಕನಟ್ ಪ್ಲಾಂಟ್ಸ್ ಇದೆ, 5500 ಅರೆಕನಟ್ ಪ್ಲಾಂಟ್ಸ್ ಇದೆ, 2500 ಬನಾನಾ ಪ್ಲಾಂಟ್ಸ್ ಇದೆ. ಪೆಪ್ಪರ್ ಒಂದು ಆಲ್ಮೋಸ್ಟ್ ಒಂದು 800 ತನಕ ಪೆಪ್ಪರ್ ಪ್ಲಾಂಟೇಶನ್ ಆಗಿದೆ. ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಇರೋದು. ನಿಮಗೆ ಸ್ಟಿಲ್ ಇಂಡಿಯಾ ಇಂಟ್ರೊಡ್ಯೂಸ್ ಆಗಿರೋದು ಹೇಗೆ? ಅಂದ್ರೆ ಯಾರು ನಿಮಗೆ ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಟ್ರಿ? ಈ ಕಂಪನಿನ ಇರ್ಬೋದು, ಈ ಪ್ರಾಡಕ್ಟ್ಸ್ ನ ಇರ್ಬೋದು? ಆಕ್ಚುಲಿ ನಾನು 5 years ಮುಂಚೆ ನಾನು ಇಲ್ಲಿಗೆ ಬಂದಾಗ ನನ್ನ ಹತ್ರ ಒಂದು ಸ್ಟಿಲ್ ವೀಡ್ ಕಟ್ಟರ್ ಇತ್ತು. ಅದು ಅವ್ರು ನನಗೆ ಗೊತ್ತಿರೋ ಪ್ರಕಾರ ತಗೊಂಡೆ ಆಲ್ಮೋಸ್ಟ್ 7-8 years ಆಗಿತ್ತು. ಸೊ ಇಟ್ ವಾಸ್ ಸ್ಟಿಲ್ ರನ್ನಿಂಗ್ ಅಂಡ್ ಸರ್ವಿಸ್ ಜಾಸ್ತಿ ಏನು ಅಂತದೇನು ಬರ್ತಾ ಇಲ್ಲ. ನಾವು ಪ್ರತಿಯೊಂದಕ್ಕೂ ಮತ್ತೆ ಇದು ಸಾಚ್ ಏನು ಯಾವ್ದೋ ಬೇರೆ ಕಂಪನಿ ನಾನು ತಗೊಂಡೆ. ಫಸ್ಟ್ ಇಲ್ಲಿಗೆ ಬಂದಾಗ ನನಗೆ ಗೊತ್ತಿರ್ಲಿಲ್ಲ ಯಾವ್ದು ಕಂಪನಿ ಏನು ಗೊತ್ತಿಲ್ಲ. ಜಸ್ಟ್ ಹೋದೆ, ಒಂದು ಶಾಪ್ ಇತ್ತು, ಅಲ್ಲಿ ಅವ್ರು ಏನೋ ಒಂದು ಸಾಚ್ ಏನ್ ಕೊಟ್ರು, ತಗೊಂಡ್ವಿ. ಜಸ್ಟ್ ಅದು ತಗೊಂಡಿದ್ದು 1-2 monthsಗೆ ಪ್ರಾಬ್ಲಮ್ ಶುರು ಆಯ್ತು. ಸೊ ಮತ್ತೆ ಈ ಕಂಪನಿದು ಇತ್ತಲ್ಲ ಇಷ್ಟು ವರ್ಷ ಅಂತ ಮತ್ತೆ ನಾನು ಅದೇ ಕಂಪನಿದು ಒಂದೊಂದು ಐಟಮ್ಸ್ ಮತ್ತೆ ತಗೊಳಕ್ ಹೋದೆ. ಅದು ಇವನ್ ಫ್ರಮ್ 5 years ಬ್ಯಾಕ್ ಏನ್ ತಗೊಂಡಿದ್ದು ಅದು ಸ್ಟಿಲ್ ರನ್ನಿಂಗ್. ಅದು ಸ್ಟಿಲ್ ರನ್ನಿಂಗ್, ಮತ್ತೆ ಅಷ್ಟೇ ಯೂಸ್, ಅಷ್ಟೇ ಹೆವಿ ಇದೆ ಇದು, ಅಷ್ಟೇ ಫಾಸ್ಟ್ ಕೆಲಸ ಆಗುತ್ತೆ, ಹ್ಯಾಂಡ್ಲಿಂಗ್ ಈಸಿ. ಸೊ ಈ ಮಷಿನ್ ಬಗ್ಗೆ ನಮಗೆ ಕೆಲವೊಂದು ಇನ್ಫಾರ್ಮೇಶನ್ ಹೇಳ್ಬೋದು ಸರ್? ಈ ಮಷಿನ್ಸ್ ಎಲ್ಲ ನೋಡೋಕೆ ತುಂಬಾ ಖುಷಿ. ಫಸ್ಟ್ ನಾವು ಪವರ್ ಸ್ಪ್ರೇಯರ್ ಬಗ್ಗೆ ಮಾತಾಡೋಣ. ಇದು ನಮಗೆ ಆಲ್ಮೋಸ್ಟ್ ಈ ಇನ್ಸೆಕ್ಟಿಸೈಡ್, ಫಂಗಿಸೈಡ್ ಎಲ್ಲ ಸ್ಪ್ರೇ ಮಾಡಬೇಕು ಅಂತಂದ್ರೆ ತುಂಬಾ ಯೂಸ್ ಆಗುತ್ತೆ ಇದು. ಅಂಡ್ ನೆಕ್ಸ್ಟ್ ಇದು ವೀಡ್ ಕಟರ್ ಅಂತ. ಇದು 250. Yes, this is weed cutter. It is FS 250 ಅಂತ. ಮ್ಯಾನ್ ಪವರ್ ಯೂಸ್ ಇಲ್ಲ ಅಂತ ಅನ್ಸುತ್ತೆ, ಬಿಕಾಸ್ ಲೇಬರ್ ಇರ್ಬೋದು, ಮ್ಯಾನ್ ಪವರ್, ಬಿಕಾಸ್ ಆಲ್ ದೀಸ್ ಮಷೀನ್ಸ್ ಆರ್ ಒನ್ ಮ್ಯಾನ್ ಹ್ಯಾಂಡೆಡ್ ಐ ಗೆಸ್. ಒಬ್ರು ಹ್ಯಾಂಡಲ್ ಮಾಡಬಹುದು ಇದೆಲ್ಲ. ಅರ್ಥಾಗರ್ ಇದು ಆಕ್ಚುಲಿ ಪ್ಲಾಂಟೇಶನ್, ಈಗ ಮಳೆ ಇರೋದ್ರಿಂದ ಈಗ ಪ್ಲಾಂಟೇಶನ್ ಜಾಸ್ತಿ ಆಗುತ್ತೆ. ಆಮೇಲೆ ಮಳೆ ಟೈಮಿಂಗ್ ನೋಡ್ಕೊಂಡು ಜಸ್ಟ್ 1 day 2 day ಅಲ್ಲಿ ಜಾಸ್ತಿ ಪ್ಲಾಂಟೇಶನ್ ಮಾಡ್ಬೇಕಾಗುತ್ತೆ. ಸೊ ಇದು ಒಂದು ಮಿಷಿನ್ ಇದ್ರೆ ಸಾಕು, ನಾವು ದಿನಕ್ಕೆ ಒಂದು 500 ತನಕ ಗುಂಡಿ ತೆಗೆದು ಪ್ಲಾಂಟೇಶನ್ ಮಾಡ್ಬೋದು. ಸೊ ಜಸ್ಟ್ ಇದನ್ನ ಹ್ಯಾಂಡಲ್ ಮಾಡಕ್ಕೆ 1 person ಸಾಕು, ಒಬ್ರು ಇಲ್ಲ ಇಬ್ರು ಸಾಕಾಗುತ್ತೆ. Wonderful. So still ಉಪಕರಣ, ತನ್ನಿ ಪರಿವರ್ತನೆ.